ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವರ್ಷದ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನೀವೆಲ್ಲರೂ ಕೂಡ ಈಗಾಗಲೇ ಕೀ ಆನ್ಸರ್ ಗಳನ್ನ ನೋಡಿರ್ತೀರಿ. ಸೊ ತುಂಬಾ ಜನ ಅಭ್ಯರ್ಥಿಗಳು ಈ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಕಟ್ ಆಫ್ ಎಷ್ಟಕ್ಕೆ ನಿಲ್ಬಹುದು ಅನ್ನೋದನ್ನು ಕೇಳಿದ್ರು. ಹಾಗೇನೆ ಕೆಸೆಟ್ ಪರೀಕ್ಷೆಯ ಈ ಫಲಿತಾಂಶ ಪ್ರಕಟಣೆಯ ವಿಧಾನ ಹೇಗೆ, ಎಷ್ಟು ಅಂಕಗಳನ್ನ ಗಳಿಸಿದ್ರೆ ನಾವು ಕ್ವಾಲಿಫೈ ಆಗ್ತೇವೆ ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಜನ ಕಮೆಂಟ್ ನಲ್ಲಿ ಕೇಳಿದ್ರು. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈ ವರ್ಷದ ಕೆಸೆಟ್ ಪರೀಕ್ಷೆಗೆ 98,000ದಷ್ಟು ಜನ ಅಭ್ಯರ್ಥಿಗಳು ಅಪಿಯರ್ ಆಗಿದ್ರು. 98,000 ಪ್ಲಸ್. ಸೊ ಈ ಪರೀಕ್ಷೆಗೆ ಹಾಜರಾದಂತ 98,000 ಅಭ್ಯರ್ಥಿಗಳಲ್ಲಿ 6% ಜನ ಅಭ್ಯರ್ಥಿಗಳಿಗೆ ಮಾತ್ರ ಕೆಸೆಟ್ ಎಲಿಜಿಬಿಲಿಟಿಯನ್ನು ಕೊಡ್ತಾರೆ. 6 to 7% ಒಳಗಡೆ ನಿಲ್ತದೆ. ಸೊ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಗೆ UGC ನೆಟ್ಗೆ ಯಾವ ತರ ಗೈಡ್ ಲೈನ್ಸ್ ಗಳನ್ನ ಫಾಲೋ ಮಾಡಬೇಕು, ಅದೇ ತರ UGC ಗೈಡ್ ಲೈನ್ಸ್ ಅನ್ನೇ ಕೆಸೆಟ್ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟ ಮಾಡುವಂತ ಸಂದರ್ಭದಲ್ಲಿ ಅನುಸರಿಸಲಾಗ್ತದೆ. ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಫಾರ್ UGC ನೆಟ್ ಟು ಬಿ ಇಂಪ್ಲಿಮೆಂಟೆಡ್ ಫಾರ್ ಕೆಸೆಟ್ ಆಲ್ಸೋ. ಸೊ ಇದರ ಬಗ್ಗೆ ಕೆಸೆಟ್ ನೋಟಿಫಿಕೇಶನ್ ನ ಲಾಸ್ಟ್ ಪಾರ್ಟ್ ಅಲ್ಲಿ ನೀವು ಕಾಣಬಹುದು ಎಷ್ಟೆಷ್ಟು ಅಂಕಗಳನ್ನ ಗಳಿಸಬೇಕಂತ ಹೇಳಿ. ಸೊ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಫಲಿತಾಂಶ ಪ್ರಕಟಣೆಯ ನಿಯಮ ಮತ್ತು ಹಂತಗಳನ್ನು ಇಲ್ಲಿ ಕೊಟ್ಟಿರುವಂತದ್ದು. ಸೊ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಗಳಿಸಬೇಕಿದ್ರೆ ಒಂದಷ್ಟು ಕನಿಷ್ಠ ಅಂಕಗಳನ್ನ ಗಳಿಸಬೇಕು. ಸೊ ಮಿನಿಮಮ್ ಎಷ್ಟು ಮಾರ್ಕ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸೊ ಇದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಹಾಗೇನೆ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ತರ ಇದೆ. ಸೊ ಜನರಲ್ ಮೆರಿಟ್ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2, ಸೊ ಈ ಎರಡು ಪತ್ರಿಕೆಗಳು ಸೇರಿ 40% ಅಂಕಗಳನ್ನ ಗಳಿಸಿರ್ಬೇಕು. ಅಂದ್ರೆ ನಿಮಗೆ ಪೇಪರ್ 1 ಇದ್ದದ್ದು 100 ಮಾರ್ಕ್ಸ್ಗೆ, ಪೇಪರ್ 2 ಇದ್ದದ್ದು 200 ಮಾರ್ಕ್ಸ್ಗೆ, ಟೋಟಲ್ ಆಗಿ 300 ಮಾರ್ಕ್ಸ್ ಆಯ್ತು. ಇದರ 40% ಅಂಕಗಳನ್ನ ಗಳಿಸಬೇಕು. ಇದರ 40% ಅಂಕ ಅಂತ ಹೇಳಿದ್ರೆ ನೀವು ಕನಿಷ್ಠ 120 ಅಂಕಗಳನ್ನ ಗಳಿಸಬೇಕು. ಇಷ್ಟು ಗಳಿಸಿದ್ರೆ ನಿಮ್ಮನ್ನ ಎಲಿಜಿಬಿಲಿಟಿಗೆ ಕನ್ಸಿಡರ್ ಮಾಡ್ತಾರೆ. ಆ ನಂತರ ನೀವು ಎಲಿಜಿಬಿಲಿಟಿ ಆಗ್ತೀರಾ ಇಲ್ವಾ ಅಂತ ಹೇಳಿ ನಿರ್ಧಾರ ಆಗುವಂತದ್ದು ಅದು ನಿಮ್ಮ ಕೆಟಗರಿ ರಿಸರ್ವೇಶನ್, ಹಾಗೇನೆ ನಂಬರ್ ಆಫ್ ಸ್ಲಾಟ್ ಅವೈಲೇಬಲ್ ಇನ್ ಈಚ್ ಕೆಟಗರಿ, ಇದರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಹಾಗೇನೆ ಇಲ್ಲಿ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು SC, ST, ಕೆಟಗರಿ 1, ಕೆಟಗರಿ 2A, 2B, 3A, 3B, PWD ಕ್ಯಾಂಡಿಡೇಟ್ಸ್ ಗಳು, ಹಾಗೆ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ ಗಳು. ಸೊ ಇವರು 35 ಅಂಕಗಳನ್ನ ಗಳಿಸಿರಬೇಕು. ನೀವು ಕನಿಷ್ಠ 105 ಅಂಕಗಳನ್ನ ಗಳಿಸಿರ್ಲೇಬೇಕು. ಸೊ ಇಷ್ಟು ಅಂಕಗಳನ್ನ ಗಳಿಸಿರ್ಲೇಬೇಕು. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು 120 ಅಂಕಗಳು, ಹಾಗೇನೆ ಇಲ್ಲಿ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು 105 ಅಂಕಗಳು. ಎರಡು ಪೇಪರ್ ಸೇರಿ, ಪ್ರತಿಯೊಂದು ಪೇಪರ್ ನಲ್ಲಿ ಅಲ್ಲ, ಎರಡು ಪತ್ರಿಕೆಗಳು ಸೇರಿ. ಸೊ ಉದಾಹರಣೆಗೆ ನೀವು ಪೇಪರ್ 1 ನಲ್ಲಿ ಒಂದು 40 ಅಂಕಗಳನ್ನ ಗಳಿಸಿದ್ರೆ, ಪೇಪರ್ 2 ನಲ್ಲಿ ಒಂದು 80 ಅಂಕಗಳನ್ನ ಗಳಿಸಿದ್ರೆ, ಎರಡು ಸೇರಿ 120 ಅಂಕಗಳಾಯ್ತು. ಇದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳು ಈ ತರ ಗಳಿಸಬೇಕು. ಎರಡು ಪತ್ರಿಕೆಗಳು ಸೇರಿ 40%, 120 ಅಂಕಗಳು ಅಂದ್ರೆ. ಹಾಗೇನೆ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತವರು ಎರಡು ಪತ್ರಿಕೆಗಳು ಸೇರಿ 35% ಅಥವಾ ಅದಕ್ಕಿಂತ ಹೆಚ್ಚು. ಸೊ ಇಷ್ಟು ಅಂಕಗಳನ್ನ ಗಳಿಸಿದ್ರೆ ನೀವು ಎಲಿಜಿಬಿಲಿಟಿಯ ವ್ಯಾಪ್ತಿಗೆ ಬರಲಿಕ್ಕೆ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಸೊ UGCಯ ಗೈಡ್ ಲೈನ್ಸ್ ನ ಪ್ರಕಾರ ಪರೀಕ್ಷೆಗೆ ಹಾಜರಾದಂತ 6% ಜನ ಅಭ್ಯರ್ಥಿಗಳಿಗೆ ಮಾತ್ರ ಕೆಸೆಟ್ ಎಲಿಜಿಬಿಲಿಟಿಯನ್ನ ಕೊಡಲಾಗ್ತದೆ. ಸೊ ಈ 6% ಕ್ವಾಲಿಫೈ ಆಗುವಂತ ಎಲಿಜಿಬಿಲಿಟಿ ಪ್ರತಿಯೊಂದು ಸಬ್ಜೆಕ್ಟ್ ಅಂತ ನೀವು ಕೇಳಬಹುದು. ಅಲ್ಲ, ಇದು ಓವರ್ ಆಲ್. ಸೊ ಟೋಟಲ್ ಅಪಿಯರ್ಡ್ ಕ್ಯಾಂಡಿಡೇಟ್ಸ್ ಗಳು ಅಪ್ರಾಕ್ಸಿಮೇಟ್ ಆಗಿ ಈ ವರ್ಷ 98,000 ಜನ ಅಭ್ಯರ್ಥಿಗಳು ಅಪಿಯರ್ ಆಗಿದ್ದಾರೆ. ಇದರ 6% ಅನ್ನು ತಗೊಳ್ಳೋಣ, 6 to 7%. ಕಳೆದ ವರ್ಷ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಿದಂತಹ ಅಭ್ಯರ್ಥಿಗಳ ಶೇಕಡಾವಾರು ಪ್ರಮಾಣ 7% ಇತ್ತು. 7%. ಸೊ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 7, 6 to 7%. ಇದರ ಒಳಗಡೆ ಇರಬೇಕು, ಇದಕ್ಕಿಂತ ಜಾಸ್ತಿ ಹೋಗಲ್ಲ. ಮಿನಿಮಮ್ 6, ಮ್ಯಾಕ್ಸಿಮಮ್ 7 ಇದರ ಒಳಗಡೆ ಇರ್ತದೆ. ಇಷ್ಟು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಈ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿಯನ್ನ ಗಳಿಸ್ತಾರೆ. ಸೊ ಈ ತರ ಒಂದು ಎಲಿಜಿಬಿಲಿಟಿಯನ್ನ ಪ್ರಕಟ ಮಾಡಲಾಗ್ತದೆ. ಸೊ ಇದು ಮೊದಲ ಹಂತ. ಸೊ ಎರಡನೇ ಹಂತದಲ್ಲಿ ಈ ಎಲಿಜಿಬಿಲಿಟಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಅಭ್ಯರ್ಥಿಗಳ ಒಂದು ಶಾರ್ಟ್ ಲಿಸ್ಟ್ ಅನ್ನು ಮಾಡಲಾಗ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಸಪರೇಟ್ ಆದಂತಹ ಫಾರ್ಮುಲಾ ಇದೆ. ಇಲ್ಲಿ ನೋಡಬಹುದು, ನೀವು ನೋಟಿಫಿಕೇಶನ್ ಅಲ್ಲಿ ಕೂಡ ನೋಡಬಹುದು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿ. ಸೊ ಇದರ ಬಗ್ಗೆ ನಾನು ಈಗ ಹೇಳಲಿಕ್ಕೆ ಹೋಗ್ತಿಲ್ಲ, ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಎಕ್ಸಾಕ್ಟ್ ಡಾಟಾ ಇಲ್ಲ. ನಮ್ಮ ಹತ್ರ ಇರುವಂತದ್ದು ಕೇವಲ ಅಪ್ರಾಕ್ಸಿಮೇಟ್ ಡಾಟಾ ಮಾತ್ರ ಇರುವಂತದ್ದು. ಸೊ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಎಕ್ಸಾಮಿಗೆ ಅಪಿಯರ್ ಆಗಿದ್ದಾರೆ, ಹಾಗೆ ಅದರಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಈ ಮಿನಿಮಮ್ ಎಲಿಜಿಬಿಲಿಟಿಯನ್ನು ಗಳಿಸಿದ್ದಾರೆ. ಸೊ ಇದರ ಬಗ್ಗೆ ನಮಗೆ ಎಕ್ಸಾಕ್ಟ್ ಆದಂತಹ ಮಾಹಿತಿ ಸದ್ಯಕ್ಕೆ ಇಲ್ಲ. ಹಾಗಾಗಿ ಈ ಫಾರ್ಮುಲಾದ ಪ್ರಕಾರ ನಾವು ಈಗ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ KA ಕಡೆಯಿಂದ ಇದರ ಬಗ್ಗೆ ಎಕ್ಸಾಕ್ಟ್ ಆದಂತಹ ಡಾಟಾ ರಿಲೀಸ್ ಆದ ನಂತರ ನಾನು ಇದರ ಬಗ್ಗೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಅನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಒಟ್ಟಾರೆಯಾಗಿ ಈ ಒಂದು ಸೂತ್ರದ ಪ್ರಕಾರ ನಿಮ್ಮ ಪ್ರತಿಯೊಂದು ಕೆಟಗರಿ ವೈಸ್
ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ ನಿಮ್ಮ ಎಲಿಜಿಬಿಲಿಟಿ ಸ್ಲಾಟ್ ಅನ್ನ ನಿರ್ಧಾರ ಮಾಡಲಾಗ್ತದೆ. ಸೊ ಎಲಿಜಿಬಿಲಿಟಿ ಲಿಸ್ಟ್ ಅನ್ನ ಪಬ್ಲಿಷ್ ಮಾಡುವಾಗ ಕರ್ನಾಟಕದಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಮೀಸಲಾತಿ ನಿಯಮಕ್ಕೆ ಅನುಗುಣವಾಗಿ ನಿಮ್ಮ ಎಲಿಜಿಬಿಲಿಟಿ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಲಾಗ್ತದೆ. ಅಷ್ಟೇ ಸಂಖ್ಯೆಯಲ್ಲಿ ಎಲಿಜಿಬಿಲಿಟಿಯನ್ನ ಕೊಡಲಾಗ್ತದೆ. ಸೊ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ 56% ಮೀಸಲಾತಿ ಇದೆ, 56%. ಸೊ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಉಳಿಯುವಂತದ್ದು ಕೇವಲ 44%. SC ಅವರಿಗೆ 17%, ST ಗೆ 7%, ಕ್ಯಾಟಗರಿ 1 4%, 2A 15%, 2B 4%, 3A 4%, 3B 5%. ಈ ತರ ರಿಸರ್ವೇಶನ್ ಪಾಲಿಸಿ ಇದೆ ನಮ್ಮ ಕರ್ನಾಟಕದಲ್ಲಿ. ಸೊ ಇದು ಫಲಿತಾಂಶವನ್ನು ಪ್ರಕಟ ಮಾಡುವಂತ ರೀತಿ. ಸೊ ಕೊನೆಯದಾಗಿ ನಾವು ಈ ಕ್ಷಣದಲ್ಲಿ KCET ಕಟ್ ಆಫ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತೇಳಿ ಖಂಡಿತವಾಗಿ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಎಕ್ಸಾಕ್ಟ್ ಡಾಟಾ ಇಲ್ಲ. ಅದರ ಮೇಲೆನೆ ನಿಮ್ಮ ಕಟ್ ಆಫ್ ನಿರ್ಧಾರ ಆಗುವಂತದ್ದು. ಕಟ್ ಆಫ್ ಅನ್ನೋದು ತುಂಬಾನೇ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಡಿಫಿಕಲ್ಟಿ ಲೆವೆಲ್ ಆಫ್ ದ ಕ್ವಶನ್ ಪೇಪರ್ ಅಂದ್ರೆ ಪ್ರಶ್ನೆ ಪತ್ರಿಕೆಯ ಕಠಿಣತೆಯ ಮಟ್ಟ, ಯಾವ ತರ ಕ್ವಶನ್ ಪೇಪರ್ ಇತ್ತು, ಹಾಗೇನೆ ಎಷ್ಟು ಜನ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ, ಸೊ ಹಾಗೇನೆ ಕ್ಯಾಟಗರಿ ವೈಸ್ ರಿಸರ್ವೇಶನ್, ಸೊ ಎಲ್ಲ ಫ್ಯಾಕ್ಟರ್ ಗಳ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಈ ಕ್ಷಣದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಕೆಲವರು ಈಗಾಗಲೇ ಕಟ್ ಆಫ್ ಅನ್ನ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಯಾವುದೇ ಸೈಂಟಿಫಿಕ್ ಆದಂತಹ ಹಾಗೇನೆ ಜೆನ್ಯೂನ್ ಆದಂತಹ ಬೇಸ್ ಇಲ್ಲ. ಸೊ ಅವರು ಏನ್ ಮಾಡ್ತಾರೆ, ಕಳೆದ ವರ್ಷದ ಏನು ಕಟ್ ಆಫ್ ಪರ್ಸೆಂಟೇಜಿಗೆ ಅದಕ್ಕೆ ಒಂದೆರಡು ಅಂಕಗಳನ್ನ ಹೆಚ್ಚು ಕಡಿಮೆ ಮಾಡಿ, ಸೊ ಈ ಸಬ್ಜೆಕ್ಟ್ ಇಷ್ಟು ನಿಲ್ಬಹುದು, ಈ ಸಬ್ಜೆಕ್ಟ್ ಇಷ್ಟು ನಿಲ್ಬಹುದು ಅಂತ ಹೇಳಿ ಹೇಳ್ತಾರೆ. ಸೊ ಅದು ಅಪ್ರಾಕ್ಸಿಮೇಟ್ ಆಗಿ ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳಿಗೆ ಕರೆಕ್ಟ್ ಕೂಡ ಆಗ್ಬೋದು, ತಪ್ಪಂತ ಹೇಳ್ತಿಲ್ಲ. ಸೊ ಆ ಕಟ್ ಆಫ್ ನ ವ್ಯಾಪ್ತಿಯಲ್ಲಿ ನೀವು ಬರೋದಿದ್ರೆ ಅದಕ್ಕೆ ಖುಷಿ ಪಡಿ. ಸೊ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ವರಿ ಮಾಡಬೇಕಾದಂತ ಅವಶ್ಯಕತೆ ಕೂಡ ಇಲ್ಲ. ಸೊ ಬಟ್ ನಾವು ಎಕ್ಸಾಕ್ಟ್ ಆಗಿ ಕಟ್ ಆಫ್ ಅನ್ನ ಈ ಕ್ಷಣದಲ್ಲಿ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾನು ಕಟ್ ಆಫ್ ನ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ, ಮುಂದೇನು ಅದರ ಬಗ್ಗೆ ನಾನು ಹೇಳುದಿಲ್ಲ. ಸೊ ನಾನು ಕಳೆದ ವರ್ಷದ KCET ಕಟ್ ಆಫ್ ನ ಒಂದು PDF ಅನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೇನೆ. ಸೊ ಅದನ್ನ ಬೇಕಿದ್ರೆ ನೀವು ನೋಡಬಹುದು. ಸೊ ಅದನ್ನ ನೋಡಿ ಅಷ್ಟಕ್ಕೆ ಬಿಡಿ. ಸೊ ಈ ವರ್ಷ ಕೂಡ ಅಷ್ಟಕ್ಕೆ ನಿಲ್ಬಹುದು ಅಂತ ಹೇಳಿ ನೀವು ಫಿಕ್ಸ್ ಆಗ್ಬೇಡಿ. ಸೊ ಕಟ್ ಆಫ್ ವೇರಿಯೇಷನ್ ಆಗ್ಬಹುದು. ಸೊ ಈ ಒಂದು ಸಣ್ಣ ಇನ್ಫಾರ್ಮೇಶನ್ ಅನ್ನ ನಿಮ್ ಜೊತೆ ಹಂಚಿಕೊಳ್ಬೇಕಿತ್ತು. ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು.